ಆಮೇಲೆ ಬುಡ್ಕಿಟ್ಬಿಟ್ಟು ಸ್ಟಿಯರಿಂಗ್ ಗೊತ್ತು ಬಿಡ್ತೀನಿ ಎಲ್ಲೂ ಆಮೇಲೆ ನಮ್ಮಿಂದ ಬೇರೆ ಮೆಂಡಲ್ ಕಲೆಕ್ಷನ್ ನೋಡ್ತಾ ಇದೀವಿ. ಇಷ್ಟ ಆಯ್ತು, ತಗೋಬೇಕು ಅಂತ ನೋಡ್ತಾ ಇದೀನಿ. ನೋಡೋಣ ಫೈನಲಿ ಎಲ್ಲ ತರ ಕಲೆಕ್ಷನ್ ಇದೆ ನನ್ನ ಹತ್ರ. ಈ ತರದ್ ಒಂದಿಲ್ಲ, ಅದಕ್ಕೆ ಸಿಲ್ವರ್ ಕಡೆಗೆ ಆಗಮಿಸಿದ್ವಿ. ಇದಾಗುತ್ತಲ್ವಕ್ಕ? ಒಂಚೂರು ಮಿಸ್ ಆಯ್ತು ಅಂತ ಲಕ್ಷ ಏನೇನೆಲ್ಲ ತಗೊಂಡಿದೀವಿ ಅನ್ನೋದೇ ಗೊತ್ತಾಯ್ತಾ ಇಲ್ಲ ಅಕ್ಕ. ಒಬ್ಗೋಸ್ಕರ ಅಲ್ಲ ಹಾಕಿರೋದನ್ನ, ಅಮ್ಮಗೋಸ್ಕರ ಗೊತ್ತುಂಟು. ಬಟ್ ಈ ತರ ಡೈಲಿ ಆಫೀಸ್ ವೇರು ಅದು ಇದು ತಗೋತೀನಿ ಅನ್ನೋರ್ಗೆ ತುಂಬಾ ಚೆನ್ನಾಗೈತೆ ಈ ಸಲ ಕಲೆಕ್ಷನ್ಸ್ ಅಂತೂ. ಹಲೋ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಡೋ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಇವಾಗ MS ಗೋಲ್ಡ್ ಅಂಡ್ ಡೈಮಂಡ್ ಹೋಗ್ತಾ ಇದ್ದೀನಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಕೆಲಸ ಮಾಮೂಲಿ ನಾರ್ಮಲ್ ಆಗಿತ್ತು, ಕ್ಲಾಸ್ ಕೂಡ ಇರ್ಲಿಲ್ಲ. ಹಂಗಾಗಿ ಸ್ವಲ್ಪ ಪಪ್ಪುಗೆ ಕಿವಿ ಚುಚ್ಚಿಸ್ಬೇಕು ಅಂತ ಅನ್ಕೊಂಡಿದೀವಿ. ಅದಕ್ಕೆ ಮತ್ತೆ ಅದು ಬೆಳ್ಳಿದು ಐಟಮ್ ಎಲ್ಲ ತಗೊಬರ್ಬೇಕಿತ್ತು. ಸೊ ಇವತ್ತೊಂದಿನ ಬಿಟ್ರೆ ನಾಳೆ ಎಲ್ಲ ಮಂಡೇ, ಅದೇ ಇವತ್ತು ಅಕ್ಷಯ ತೃತೀಯ, ನಾಳೆ ಅಕ್ಷಯ ತೃತೀಯ ಅಂತ ಹೇಳ್ತಾರೆ. ಬಟ್ ಅವತ್ತೇ ತಗೋಬೇಕು ಅಂತ ಆತರ ಮೈಂಡ್ ಸೆಟ್ ಏನಿಲ್ಲ. ಯೂಶಲಿ ನಾನು ಅವಾಗಿನಿಂದನೂ ಅದೇನು ಅವತ್ತು ಗೋಲ್ಡ್ ತಗೊಳ್ಳೇಬೇಕು ಆತರ ಎಲ್ಲ ಏನು ನಡ್ಸ್ಕೊಂಡ್ ಬರ್ಲಿಲ್ಲ ನಾನು. ಯಾಕಂದ್ರೆ ಅದೆಲ್ಲ ನಾವ್ ಅನ್ಕೊಂಡಿರೋದು ಏನ್ ಅವತ್ತು ತಗೊಳ್ಳೇಬೇಕು ಅನ್ನೋ ಮೈಂಡ್ ಸೆಟ್ ಇಲ್ಲ, ತಗೊಳ್ಳೂ ಇಲ್ಲ. ಅದಾಗ ಅದಕ್ಕೆ ಬರ್ಬೇಕು ಅನ್ನೋ ಇಚ್ಛೆ ಇದ್ರೆ ಬರ್ಲಿ ಅನ್ನೋ ತರ ಮೈಂಡ್ ಸೆಟ್ ನನ್ಗಷ್ಟೇನೆ. ಇವಾಗ ನಾವು ಹೋಗ್ತಾ ಇದೀವಿ. ನಾನೇ ಡ್ರೈವ್ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀನಿ. ನೋಡ್ಬೇಕು, ಮಾಧವ್ರನ್ನ ಕೇಳ್ಬೇಕು, ಇಲ್ಲ ನಿತಿನ ಕಳಿಸ್ತಾರ ಏನೋ ಗೊತ್ತಿಲ್ಲ. ನಾನು ಮತ್ತೆ ವರಾಕ ಹೋಗ್ತಾ ಇದೀವಿ. ಅಲ್ಲಿ ಚಂದು ಜಾಯಿನ್ ಆಗ್ತಾನೆ ಹಂಗೇನೆ ನಮ್ ಜೊತೆ. ನಮ್ಮ ವರಾಕ ಬತ್ತವ್ರೆ. ಹಾಯ್ ಅಕ್ಕ. ಅಕ್ಕ ಅವರು ಹಬ್ಬ ಅಂತೆ ಅದಂತೆ ಇದಂತೆ ಅಂತ ಫುಲ್ ಬ್ಯುಸಿ ಆಗೋಗಿದ್ರು. ಇಂದ್ರಮ್ಮ ಅವ್ರದ್ದು ಏನು ಇಲ್ಲ, ಬರೀ ಅಡಿಗೆ. ಹಾ, ಏನ್ ಅಡ್ಗೆ ಮಮ್ಮಿ? ಮೊಸೊಪ್ಪು ಅನ್ಸ್ತದೆ, ಗಮ್ಮಂತ ಅದೇ. ಏನ್ ಅಡ್ಗೆ? ಮೊಸೊಪ್ಪು. ನನ್ಗೂ ಅಪ್ಪುಗೂ ಫೇವ್ರೇಟ್ ಗೈಸ್ ಮೊಸೊಪ್ಪು ಅಂದ್ರೆ. ನಮ್ಮ ಮಮ್ಮಿ ನೋಡಿ ಬೆಳಗ್ಗೆಯಿಂದ ಫ್ರೀ ಇಲ್ಲ, ಏನಿಲ್ಲ. ಇವತ್ ನಾನೇ ತಿಂಡಿ ಎಲ್ಲ ಮಾಡಿದ್ದೆ. ಗೀ ರೈಸ್ ಮಾಡಿ ಕೇಸರಿ ಬಾತ್ ಮಾಡಿದ್ದೆ. ಪಪ್ಪುನ ಫ್ರೆಶ್ ಅಪ್ ಮಾಡಿ ಫೀಡ್ ಎಲ್ಲ ಮಾಡಿಸಿ ಬಿಟ್ಟು ಹೋಗ್ತಾ ಇದೀವಿ. ಮತ್ತೆ ನಮ್ಮ ಮಮ್ಮಿ ಇವತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನ ಎಲ್ಲ ತೊಳೆದು ಎಲ್ಲ ಮಾಡ್ತು. ಪಪ್ಪ ನಿತಿನೂ ಹೆಲ್ಪ್ ಮಾಡ್ದ ಮಮ್ಮಿಗೆ. ಇವಾಗ ನೋಡೋಣ, ಅಲ್ಲಿ ಊರಲ್ಲೂ ಮಾಡ್ಬಿಟ್ಟು ಬಂದೆ ಅಂತ ಹೇಳ್ತಾ ಇದ್ದ ನಮ್ಮ ಮಮ್ಮಿ. ಇವಾಗ ಅಲ್ಲಿ ಹೋಗ್ಬೇಕು. ಬಟ್ ಶಿಯಾ ಸರ್ ಕಾಲ್ ಮಾಡಿದ್ರೆ ರಶ್ ಇದೆ ಅಂತ ಹೇಳ್ತಿದ್ರು. ಬಟ್ ಬನ್ನಿ, ನಾನು ಅಟೆಂಡ್ ಮಾಡ್ತೀನಿ, ತೋರಿಸ್ತೀನಿ ಅಂತ ಅಂದ್ರು. ನೋಡೋಣ ಅಲ್ಲಿ ಹೋಗಿ ಕಲೆಕ್ಷನ್ಸ್ ಹೇಗಿರುತ್ತೆ ಏನು ಅಂತ. ನಿತಿನ ಊರೇ ಓ ಇಷ್ಟೊತ್ ಗಂಟ ನಮ್ಮ ಅಕ್ಕಂಗೆ ಏನೋ ಅಂತ ಇದ್ದ ಗೈಸ್. ಅವ್ವ ಅನ್ನೋದ್ ಬೆಲೆನೇ ಇಲ್ಲ ಅಕ್ಕ. ನಿನ್ನ ಅಮ್ಮ ಅಂತ ಅಂತಾನೆ ಏನಂತ ಹೇಳು. ಅಕ್ಕ ಆಮೇಲೆ ನಾನಿದ್ದೀನಿ, ನೀನಿದ್ಯಾ. ಆಮೇಲೆ ಬುಡ್ಕಿಟ್ಬಿಟ್ಟು ಸ್ಟಿಯರಿಂಗ್ ಗೊತ್ತು ಬಿಡ್ತೀನಿ ಎಲ್ಲೂ ಆಮೇಲೆ ನಮ್ಮಿಂದ ಬೇರೆಯವ್ರಿಗೆ ತೊಂದ್ರೆ ಆಗೋದ್ ಬೇಡ, ನಮ್ಗೆ ಏನಾದ್ರು ಆದ್ರೂ ಪರವಾಗಿಲ್ಲ. ಯಾರಿಗೂ ಆಗದ್ ಬೇಡ. ಆದ್ರೂ ತೊಂದ್ರೆ ಮಾಡ್ತಿರೋದ್ ನಾವ್ ತಾನೇ ಅವ್ನಿಗೆ. ಇಲ್ಲ, ಇಲ್ಲಿ ಕಟ್ಬಿಡ್ತೀನಿ ನೀರು ಜಾಸ್ತಿ ಅಷ್ಟೇ. ಅಲ್ಲಿ ನಮ್ ಮಧುಬಲ ಮಿಂಚ್ತವಳೆ ನೋಡ್ದಾ ಅಕ್ಕ ನೀನು? ನಿಮ್ ಮನೆ ಪಕ್ಕದಲ್ಲೇ ಅವಳೆ. ಮನೆ ಪಕ್ಕದಲ್ಲೇ ಅವಳೆ. ಮನೆ ಪಕ್ಕದಲ್ಲೇ ಅವಳೆ, ಮನ್ಸಲ್ಲೇ ಅವಳೆ. ಆಚೆಗೆ ಹೋಗುದು ಅಂದ್ರೆ ಸಿರಿ ಅಲ್ವಾ ಅಕ್ಕ? ಬಿಸಿಲು ಖುಷಿ. ಈ ಟೆಂಪರೇಚರ್ ಅಲ್ಲಿ ನೀನ್ ಯಾಕೆ ಬಂದೆ ಮತ್ತೆ? ನನ್ ಕಾರ್ ಹೊಡ್ಸ್ಕೋಯ್ತಿದೆ ಗೈಸ್. ಇವನು ನಾನೇ ಹೋಯ್ತೀನಿ ಅಂತ ಅನ್ಕೊಂಡು ಮತ್ತೆ ನಾ ಅಂಗಡಿಲಿ ಕೆಲಸ ಮಾಡ್ಬೇಕಾಯ್ತದೆ ಅಂತ. ಲೇಸಿ ಫೆಲೋ. ಗನ್ ಶೂಟ್ ಮಾಡ್ಸೋಣ ಅಂತ ಹೇಳಿ ನಾವು ಈ ತರ ಡೈಮಂಡ್ ಅಲ್ಲಿ ಕಲೆಕ್ಷನ್ ನೋಡ್ತಾ ಇದೀವಿ. ಸಿಕ್ಕಾಪಟ್ಟೆ ಕ್ರೌಡ್ ಐತೆ. ಎಲ್ಲಿ ಬಂದ್ರು ಫೋನ್ ನಿಂದು ಅಲ್ವಾ? ಗೈಸ್ ನನ್ ತಪ್ಪಿಲ್ಲ, ನಾನು ಪಪ್ಪು ಪೇಮೆಂಟ್ ಆಗುತ್ತಾ ಏನೋ ನೋಡು ಅಂತ ಹೇಳಿದೆ ಅಷ್ಟೇ. ಸರಿ, ಕ್ಯಾರಿ ಆನ್. ಇಲ್ಲ ಅಕ್ಕನ ಫೋನ್ ಆಗ್ತಿದ್ದೆ. ಸರಿ ಆಯ್ತು. ಫೈನಲಿ ಯಾವ ಸೆಲೆಕ್ಟ್ ಮಾಡ್ತೀವಿ ಅಂತ ಗೊತ್ತಿಲ್ಲ, ಡೈಮಂಡಾ ಗೋಲ್ಡಾ ಅಂತ. ಇಲ್ಲಿ ಪುರೋಹಿತ್ರನ ಜೊತೆಲೆ ಕರ್ಕೊಂಡ್ ಬಂದಿದ್ದೀವಿ. ಚೆಕ್ ಮಾಡ್ತವ್ರೆ ಪುರೋಹಿತರು. ಆಗುತ್ತಾ ಏನೋ? ಹಲೋ, ನಮಸ್ಕಾರ. ಇದ್ರಲ್ಲಿ ಒಂದು ಸ್ವಲ್ಪ ದಪ್ಪ ಸೈಜ್ ಇರುತ್ತೆ. ದೊಡ್ಡದಾ?
ಅಕ್ಕ ಪ್ಲ್ಯಾನೇ ಮಾಡ್ಕೊ ಬರಲಿಲ್ಲ ನನ್ನ ಜೊತೆ ಅವ್ರ ಮಗನೂ ತಗೊಂಡು ಸರ್ ಇದರಲ್ಲಿ ನನಗೆ ಇದು ಒಂಥರ ಕ್ಯೂಟಾಗೈತೆ ಇಷ್ಟ ಆಯಿತು ತಗೋಬೇಕು ಅಂತ ನೋಡ್ತಾ ಇದ್ದೀನಿ ನೋಡೋಣ ಫೈನಲಿಗೆ ಯಾವ ಆದರೂ ಹೆಣ್ಮಕ್ಳಿಗೆ ಎಷ್ಟಿದ್ರೂ ಆಸೆ ಅಲ್ಲ ದುರಾಸೆ ಕೊಟ್ಟರೆ ಅಕ್ಕನೂ ಒಂದು ಚಿಕ್ಕ ತಗೋದಿದ್ದಾರೆ ಅಂದರೆ ಆಫೀಸ್ ವೇರ್ಗೆ ಕ್ಯಾಶುವಲಾಗಿ ಹಾಕೊಳ್ಳೋಕ್ಕೆ ಡೈಲಿ ವೇರ್ಗಂತೂ ಮಸ್ತಾಗೈತೆ ಕಲೆಕ್ಷನ್. ಲಾಸ್ಟ್ ಟೈಮ್ ಈ ಥರದ್ದೆಲ್ಲ ಇರಲೇ ಇಲ್ಲ ಅಲ್ವಾ? ಇಲ್ಲಿ ಇದಿಷ್ಟು ಇಟ್ಟಿದ್ದೀವಿ. ಫೈನಲಿಗೆ ಯಾವುದನ್ನು ಸೆಲೆಕ್ಟ್ ಮಾಡ್ಕೊತೀವಿ ಅಂತ ಗೊತ್ತಿಲ್ಲ. ಅಕ್ಕೊಂದು 2-3 ಐತೆ, ಇದೆಲ್ಲ ಅಕ್ಕೊಂದು ನನಗೂ 2 ಐತೆ, ಅಕ್ಕೊಂದು ನೋಡಬೇಕು ಫೈನಲ್ಗೆ ಯಾವುದು. ಮತ್ತು ಹಿಂಗೆ ಇವತ್ತು ತಗೊಬಿಡೋದಾ? ಸಿ ಎಸ್ ಆರ್ ಗಿಫ್ಟ್ ಮಾಡ್ದವ್ರು ನನಗೆ. ಅಷ್ಟು ಕಮ್ಮಿ ಆಯ್ತಾ? ಮತ್ತು ಇದೇ ಸ್ವಲ್ಪ ಜಾಸ್ತಿ ಅನಿಸ್ತೈತೆ. ಲೈಟ್ ವೆಯ್ಟ್ ಐತೆ. ಇದಕ್ಕೆ ಇದೆ ಎಲ್ಲ ಥರ ಕಲೆಕ್ಷನ್ ಇದೆ ನನ್ನ ಹತ್ರ. ಈ ಥರದ್ದು ಒಂದು ಇಲ್ಲ, ಅದಕ್ಕೆ ಸಿ ಎಸ್ ಆರ್ ಕೊಡ್ತಾರಂತೆ. ಚಂದುಗೋಸ್ಕರ ಅಕ್ಕ ಏನೋ ಏನು ಕೊಡಿಸ್ತೈತೋ ನಿನಗೆ? ಚಂದು ಅಕ್ಕನು ಗಿಫ್ಟ್ ಮಾಡ್ತಾ ಇರೋದು ಗೈಸ್. ನಮ್ಮ ಚಂದು ಇದನ್ನು ತೊಗೊಂಡಿದ್ದೀನಿ. ಹಾಂ ನೋಡಿ ಗೈಸ್, ನಮ್ಮ ಅಕ್ಕ ಇದೆರಡು ತಗೊಂಡಿರೋದು. ಅಕ್ಕ ನಿನ್ನ ಫ್ಯಾನ್ಸ್ ಎಲ್ಲ ನೋಡ್ಬಿಟ್ಟು ಖುಷಿ ಪಡ್ತಾರೆ ಬಿಡು. ಚಂದು ಎಲ್ಲಿ ನಿನ್ ಕಿವಿ ತೋರ್ಸು. ಯಾಕೆ? ಇಲ್ಲಿ ಚಂದುಗೆ ಇದನ್ನ ಸಿಂಗಲ್ದು ತಗೊಂಡೈತೆ ಅಕ್ಕ, ಡೈಮಂಡ್ದು. ನಾವು ಪಪ್ಪುಗೆ ಸೆಲೆಕ್ಟ್ ಮಾಡಿದ್ದೀವಿ. ಪಪ್ಪುಗೆ ಅವರ ಸೋದರ ಮಾವ ಅವ್ರು ಕೊಡಿಸ್ತಾ ಇರೋದು ಗೈಸ್. ಫೈನಲ್ಗೆ ಹೇಳ್ತೀನಿ. ಏನು ಹೇಳಿದ್ರು ಬೇಡ ಅಂತ ಹೇಳಿದ್ರು ಕೇಳ್ತಾ ಇಲ್ಲ ಅಷ್ಟೇ. ಆಮೇಲೆ ಆದರೆ ಅವ್ನು ನನಗೇನು ಹೇಳಿದ್ದು ಅಂತ ಅಂದರೆ ಗರ್ಲ್ ಬೇಬಿ ಆದರೆ ಎಲ್ಲ ನಾನೇ ಕೊಡ್ಸೋದು ಮಾಡೋದು ಅಂತ ಹೇಳಿದೆ. ಬಟ್ ಯಾವುದಾದ್ರೇನು ಕೊಡಿಸ್ಲೇಬೇಕು ಪಾಪುನೇ ಅಂತ. ಆದ್ರೂ ಪಪ್ಪು ಮೇಲೆ ಜಾಸ್ತಿ ಲವ್ ಆಗ್ಬಿಟ್ಟೈತೆ ಅವನಿಗೆ. ಇವಾಗ ಅವ್ರಿಗೋಸ್ಕರನೇ ಹಠ ಮಾಡ್ಕೊಂಡು ನಾನು ಬಂದಿದ್ದು. ಇಲ್ಲ ಅಂದಿದ್ರೆ ನಾನು ಆಲ್ರೆಡಿ ಮಾತಾಡಿದ್ದೆ, ನಾಳೆ ಡೈರೆಕ್ಟ್ ಮನೆಗೆ ಕಳಿಸಿ ಅಲ್ಲಿಂದನೇ ಇದು ಮಾಡ್ಸೋಣ ಅಂತ. ಇವ್ರಿಗೆ ಹೇಳಲಿಲ್ಲ ಅಂದರೆ ಹುರ್ಕತಾನೆ ಅಂದ್ಬಿಟ್ಟು ಹೇಳಿದ್ದಕ್ಕೆ ಡೈರೆಕ್ಟ್ ಕರ್ಸ್ಕೊಂಡೆ ಇಲ್ಲಿಗೇನೆ ಕೊಡ್ತೀನಿ ಅಂತ. ನಾವಿವಾಗ ನಮ್ಮ ಚಿಕ್ಕಪ್ಪು ಅಂತಾಳೆ, ಮಧು ಮತ್ತು ಚಂದು ಎಲ್ಲ ಚಿಕ್ಕಪ್ಪು ಅಂತಾರೆ. ಪಾಪುಗೆ ರಿಂಗ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಚಂದು ಅವ್ರು ಹೇಳ್ತಾರೆ ಫೈನಲಿಗೆ ಯಾವ್ದು ಚೆನ್ನಾಗೈತೆ ಅಂತ. ಚೆನ್ನಾಯ್ತಾ? ಬಟ್ ಇನ್ನೊಂದು ವೈಟು ತುಂಬ ಚೆನ್ನಾಗಿತ್ತು. ಬಟ್ ಆದರೆ ತುಂಬ ಸ್ಮಾಲ್ ಅನಿಸುತ್ತೆ. ಮೀನ್ಸ್ ಇವಾಗ 5 ತಿಂಗಳಲ್ಲ, ಇವಾಗ ಹಾಕ್ಬೋದು ಅಷ್ಟೇ, ಅದಾದಮೇಲೆ ಹಾಕೋಕ್ಕಾಗಲ್ಲ. ಅದಕ್ಕೋಸ್ಕರ 2 ಇರೋದು. ಬೆಟರ್ ಎರಡು. ಈಗ ಇವನೊಂದು ಸಾಧನೆ ಮಾಡ್ತಾನೆ. 2 ತಗೋತಾ ಇರೋದು ಏನಕ್ಕೆ ಗೊತ್ತಾ? ಒಂದು ನಿನ್ನ ಪಾಪುಗೆ, ಒಂದು ಚಂದು ಪಾಪುಗೆ. ಮುಂದಕ್ಕೆ ಫ್ಯೂಚರಲ್ಲಿ ಈಗಲೇ ತೆಗೆದಿಡ್ತಾ ಇದ್ದೀನಿ. ನಿನಗೆ ಮಗಳಾದರೆ ಕೊಡೋದು, ಇವನಿಗೆ ಮಗ ಆದರೆ ಕೊಡೋದು, ಇಲ್ಲ ನಿನಗೆ ಮಗ ಆದರೆ ಕೊಡೋದು, ಇಲ್ಲ ಇವನಿಗೆ ಮಗಳಾದರೆ ಕೊಡೋದು. ಈಗ ಅಪ್ಪು ಅವ್ರಿಗೂ ಸೆಲೆಕ್ಷನ್ ಮಾಡಬೇಕು. ಈಗ ಎಲ್ಲ ಇದೆ, ಇಲ್ಲವೇ ಇಲ್ಲ. ಸ್ವಲ್ಪ ಲೇಡೀಸ್ ಥರ ಅನ್ಸುತ್ತೆ. ಪರ್ಪಸ್ಫುಲಿ 10-12 ವರ್ಷದ ಗಂಡು ಮಕ್ಕಳಿಗೆ ಅಂತ ಇಲ್ಲ. ಗೋಲ್ಡು ಡೈಮಂಡು ಮುಗೀತು. ಇವಾಗ ಸಿಲ್ವರ್ ಕಡೆಗೆ ಆಗಮಿಸಿದ್ವಿ. ಇದಾಗುತ್ತಲ್ವಕ್ಕ? ಚಂದು ನೀನಿಗೆ ತಗೋ, ಇವಾಗಲೇ ಗಿಫ್ಟ್ ಮಾಡ್ತೀನಿ. ನೀನು ಒಂದು ತಗೋ. ನೀನು ನನಗೆ ಎಲ್ಲಿ ಅಂತ ನೋಡ್ತಾ ಇದೀಯಾ? ಆ ಥರದ್ದು ಒಂದು ಆವಾಗಲೇ ನೋಡಿದೆ ನಾನು. ತೀರ್ಥಕ್ಕೆಲ್ಲ ಚೆನ್ನಾಗೈತೆ ನಮಗೆ. ಪುರೋಹಿತ ಅಂದ್ಬಿಟ್ಟು ಹೇಳ್ತಾ ಇದೆಯಾ? ಇಷ್ಟರಲ್ಲಿ ಸೆಲೆಕ್ಷನ್ ಮಾಡಬೇಕಿಲ್ಲ ನಾವು. ಅಕ್ಕ ಹಸುಕರುನ ನೋಡ್ತಿದ್ದಾರೆ. ಹಸುಕರು ತಗೊಳಕ್ಕೆ ಇದು ಲೆಂತ್ ಐತೆ ಅಕ್ಕ, ಇದು ಶಾರ್ಟ್ ಐತೆ. ಬಟ್ ಲುಕ್ಕಲ್ಲಿ ಇದು ಚೆನ್ನಾಗೈತೆ.
ಇದೇ ಫೈನಲ್ ಆಯ್ತಾ? ಅದು ಇಷ್ಟ ಆಗಲಿಲ್ಲ. ಚೆನ್ನಾಗೈತೆ ಬಿಡಿ ಇದು. ಬಟ್ ನೋಡಕ್ ಚಿಕ್ಕದು, ಆದರೆ ವೆಯ್ಟ್ ನೋಡಿ ಎಷ್ಟೈತೆ. ದೊಡ್ಡದು. ಕೀರ್ತಿ ಎಷ್ಟು 122 ಗ್ರಾಮ್ ಐತೆ. ಇಷ್ಟ ಆಯ್ತಾ? ಎಷ್ಟು ಅಕ್ಕ? ಒಂದು ವರ್ಷ ಆದ್ಮೇಲೆ ಆಯ್ತಲ್ವ ಮನೆ ಗೃಹಪ್ರವೇಶ ಆಗಿ, ಅವಾಗಿನಿಂದ ಅನ್ಕೊಂಡು ಇವಾಗ ತಗೋತಾ ಇದ್ದೀರ. ಯಾವಾಗ ಬರ್ಬೇಕು? ಅಕ್ಷಯ ತೃತೀಯ ದಿನ ನಿಮ್ಮ ಮನೆಗೆ ಒಳ್ಳೇದಾಗಿ. ಅಕ್ಕ ಹಸು ಕರು ತಗೊಂಡು ತುಂಬ ಒಳ್ಳೇದು, ಅದು ಲಕ್ಷ್ಮೀ ಸ್ವರೂಪ ಅಲ್ವಾ. ಫಸ್ಟು ಟೈಮು ನಮ್ಮ ಅಕ್ಕ ಬಂದಿದ್ದ ತಕ್ಕನಾಗೆ ಜ್ಯುವೆಲ್ಸ್ ಪರ್ಚೇಸ್ ಮಾಡಿದ್ರು ಆ್ಯಂಡ್ ಸ್ಕೀಮ್ ಕೂಡ ಹಾಕಿದ್ದಾರೆ. ಇದ್ರ ಬೆನಿಫಿಟ್ ಆಲ್ರೆಡಿ ಹೇಳಿದ್ದೀನಿ ನಾನು ನಿಮಗೆ. ಎಷ್ಟು ಆಗ್ತಿದೆ? 10,000. ಆಲ್ ದ ಬೆಸ್ಟ್. ನೆಕ್ಸ್ಟು ಜಾಸ್ತಿ ಗೋಲ್ಡ್ ತಗೊಳಂಗಾಗ್ಲಿ ಅಕ್ಕ ನೀನು. ಅಮ್ಮು ಬ್ಲಾಗ್ ನೋಡ್ತಾ ಇರ್ತಾಳೆ, ಅಮ್ಮು ಗೊತ್ತಾಗ್ಲಿ ನಮ್ಮಮ್ಮ ನನಗೋಸ್ಕರ ಹಾಕ್ತವ್ರೆ ಅಂತ. ಇನ್ನೂ ಪ್ಯಾಕಿಂಗ್ ನಡೀತೈತೆ ನಮ್ಮದು. ಎಷ್ಟು ಗಂಟೆ ಪ್ಯಾಕಿಂಗ್ ಮಾಡ್ತಾ ಇದ್ದೀರಾ? ಮಿಸ್ ಆಯ್ತು ಅಂತಂದ್ರೆ ಎಲ್ಲ ಒಂಚೂರು ಮಿಸ್ ಆಯ್ತು ಅಂತ ಲಕ್ಷ ತಲೆ ಏನೇನೆಲ್ಲ ತಗೊಂಡಿದ್ದೀವಿ ಅನ್ನೋದೇ ಗೊತ್ತಾಯ್ತಾ ಇಲ್ಲ ಅಕ್ಕ. ಅಂದರೆ ದೊಡ್ಡದಂತೂ ಅಲ್ಲ, ಚಿಕ್ಕದೆಲ್ಲ. ಹೆಂಗಸರು ಸವಾಸ, ಈ ಹುಡುಗಿರ್ ಸವಾಸ ಸಾಕು ಅಂದ್ಬಿಟ್ಟು ಬಂದು ಕುತ್ಕೊಂಡ್ಬಿಟ್ಟವನೆ. ಹಾ ಅಫ್ಕೋರ್ಸ್ ತಗೋಬೋದಿತ್ತು. ನಮಗೋಸ್ಕರ ಏನಾರ ತಂದು ಇಟ್ಟವನ. ಇಲ್ಲಿ ತಂದು ಇಟ್ಟಿಲ್ವಾ? ತಿನ್ಬೇಕಿತ್ತು. ನೀನ್ ಫೋನ್ ನೋಡ್ಕೊಂಡು ಕೂತಿದ್ಯಲ್ಲ, ಅವನು ಸುಮ್ನೆ ಕುತ್ಕೊಳ್ಳೋದು. ಚಂದು ನಿನ್ಗೋಸ್ಕರ ಅಲ್ಲ ಹಾಕಿರೋದನ್ನ, ಅಮ್ಮಗೋಸ್ಕರ. ಗೊತ್ತುಂಟು. ಅಕ್ಕೋ ಟಚ್ ಮಾಡ್ತಾ ಇದೆಯಲ್ಲ ಕಾರ್ಗೆ. ಶಾಪಿಂಗ್ ಎಲ್ಲ ಮುಗೀತು ಗೈಸ್. ಏನೇನೆಲ್ಲ ತಗೊಂಡೆ ಏನು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ಸ್ವಲ್ಪ 1-2-3 ಚೈನು ಅದೆಲ್ಲ ತಗೊಂಡೆ. ಆ್ಯಂಡ್ ಪಾಪುಗೆ ರಿಂಗು ಮತ್ತು ಬೆಳ್ಳಿದು ಏನೇನೋ ತಗೊಂಡೆ. ಏನು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗಂತೂ ಫುಲ್ಲು ಟಯರ್ಡ್ ಆಗ್ಬಿಟ್ಟೈತೆ. ಮತ್ತು ಇವಾಗ ಬಂದು ಸ್ವಲ್ಪ ಅದು ಪಕೋಡ ಬೇಕು ಅಂತ ಹೇಳಿದ್ರು, ಹಂಗಾಗಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಅಂದರೆ ಲೈಟ್ ವೆಯ್ಟ್ ಕಲೆಕ್ಷನ್ಸು ಮತ್ತು ಈ ಥರ ತುಂಬ ಜನ ಇದನ್ನು ಕೇಳ್ತಿದ್ರು ಫೋಟೋಸ್ನ. ಆ ಥರ ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗೈತೆ. ಯಾರು ತಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ಹೋಗಿ ಒಂದ್ಸಲ ವಿಸಿಟ್ ಮಾಡಿ. ಅದ್ರ ಜೊತೆಗೆ ನಕಾಸು ಅಥವಾ ದೊಡ್ಡ ಚೈನ್ಗಳು ಲೈಕ್ ಓಕೆ ಬೇಕು ಅಂದವ್ರು ತಗೋಬೋದು. ಬಟ್ ಈ ಥರ ಡೈಲಿ ಆಫೀಸ್ ವೇರು ಅದು ಇದು ತಗೋತೀನಿ ಅನ್ನೋರಿಗೆ ತುಂಬ ಚೆನ್ನಾಗೈತೆ ಈ ಸಲ ಕಲೆಕ್ಷನ್ಸ್ ಅಂತೂ. ಹೇಳ್ಬೇಕಂದ್ರೆ ಇವತ್ತು ಪರವಾಗಿಲ್ಲ. ಹೋದ ವರ್ಷ ಇದೇ ಟೈಮಲ್ಲಿ ನಾನು ಮತ್ತು ಮಧು ಸುಮ್ಮನೆ ಅಂದವೇ ಎಲ್ಲ ಹೋಗ್ತಾ ಇದ್ವಿ ಅಂತ ಹೋಗಿದ್ವಿ. ಒಂದು ಒಳಗಡೆ ಹೆಜ್ಜೆ ಹಾಕೋಕ್ಕೆ ಜಾಗ ಇರಲಿಲ್ಲ, ಅಷ್ಟು ಕ್ರೌಡ್ ಇತ್ತು. ಐ ಥಿಂಕ್ ನಾಳೆ ಅಲ್ವಾ ಇದಿರೋದು, ಹಂಗಾಗಿ ಮೋಸ್ಟ್ಲಿ ನಾಳೆ ತುಂಬ ಕ್ರೌಡ್ ಆಗ್ಬೋದು. ನಾಳೆ ಮತ್ತೆ ಇವಾಗ ಮಲಗಿದ್ದು ಎದ್ದು ಮತ್ತೆ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಪಾಪುದು ಕಿವಿ ಚುಚ್ಚಿಸೋಕ್ಕೆಲ್ಲ ಹೋಗ್ಬೇಕಲ್ವಾ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಏನು ಅಂತ ಹೇಳಿ. ಇವಾಗ ನಾನು ಪಕೋಡಕ್ಕೆ ಎಲ್ಲ ಕಲಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಹಾಲನ್ನ ಕೂಡ ಬೇಕಿಟ್ಟಿದ್ದೀನಿ. ಓಕೆ, ಊಟ ಎಲ್ಲ ಮಾಡಿ ಮಲಗಿದ್ದು ಬೆಳಗ್ಗೆ ಬೇಗ ಎದ್ದೇಳಬೇಕು. ಕ್ಲಾಸು ಕೂಡ ಇದೆ, ಮತ್ತು ಪಪ್ಪೋದು ಕಿವಿ ಚುಚ್ಚೋದ್ರಿಂದ ಬೇಗ ಹೇಳ್ಬೇಕು. ಓಕೆ, ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ವ್ಲಾಗ್. ನೆಕ್ಸ್ಟ್ ಯಾವ ಥರ ವಿಡಿಯೋಸ್ ಬೇಕು ಏನು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.